ಹಾಯ್ ಎಲ್ರಿಗೂ ನಮಸ್ಕಾರ. ವನಿತಾ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ. ನಾನು ನಿಮ್ಮ ಅರುಣ. ಇವತ್ತು ನಾನು ನಿಮ್ಗೊಂದು ಹೆಲ್ತ್ ಡ್ರಿಂಕ್ನ ಹೇಳ್ತಿದ್ದೀನಿ. ಯಾವುದಂದ್ರೆ ಇಟ್ಸ್ ಎ ನ್ಯಾಚುರಲ್ ಹೆಲ್ತ್ ಡ್ರಿಂಕ್. ಅಲೋವೆರಾ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಅಲೋವೆರಾ ಜ್ಯೂಸು ಇಂಟೇಕ್ ತಗೊಳ್ಳೋದ್ರಿಂದ ನಮಗೂ ನ್ಯಾಚುರಲ್ ಆಗಿ ವಿಟಮಿನ್ಸ್ ಬರುತ್ತೆ. ಎ ವಿಟಮಿನ್, ಇ ವಿಟಮಿನ್, ಸಿ ವಿಟಮಿನ್, ವಿಟಮಿನ್ B12 ಇಷ್ಟೆಲ್ಲ ವಿಟಮಿನ್ಸು ನಮಗೂ ನ್ಯಾಚುರಲ್ ಆಗಿ ಸಿಗ್ತಾ ಇದೆ. ನ್ಯಾಚುರಲ್ ಆಗಿ ಸಿಕ್ಕಿದವಾಗ ಇನ್ಯಾಕೆ ಡೈಲಿ ಅಲೋವೆರಾ ಜ್ಯೂಸ್ ತಗೋಬಾರ್ದು? ಅದ್ರ ತಗೊಳ್ಳೋದ್ರಿಂದ ನಮಗೂ ಬಾಡಿ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ, ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಲೈಫಲ್ಲಿ ಡೈಲಿ ಒಂದು ಚೂರು ಅಂದರೆ ಒಂದು ಇಷ್ಟು ಜೆಲ್ ಆಗಲಿ ಇಲ್ಲ ಜ್ಯೂಸ್ ಮಾಡ್ಕೊಂಡಾಗಲಿ ಹೇಗೆ ಡೈಲಿ ತಗೊಂಡಿದ್ರೆ ನಮ್ಮ ದೇಹಕ್ಕೂ ಹೆಚ್ಚು ಬೆನಿಫಿಟ್ಸ್ ಇದೆ. ಫಸ್ಟ್ ಇವಾಗ ನಾನು ಅಲೋವೆರಾ ಜ್ಯೂಸ್ ನಾವು ಮನೇಲೇ ಹೇಗೆ ಮಾಡ್ಕೋಬೇಕು ನ್ಯಾಚುರಲ್ ಆಗಿ ಅನ್ನೋದು ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಈ ಥರ ಫ್ರೆಶ್ ಲೀವ್ಸ್ ತಗೊಂಡು ಕ್ಲೀನ್ ಮಾಡ್ಕೊಂಡು ನೀಟಾಗಿ ನೀರಲ್ಲಿ ಈ ಥರ ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ತಗೋಬೋದು. ರಿಮೂವ್ ಮಾಡಿಬಿಟ್ಟು ಅದ್ರ ಒಳಗಡೆ ಇರೋ ಜೆಲ್ ಮಾತ್ರ ನಾವು ಸ್ಕ್ವೀಸ್ ಮಾಡ್ಕೋಬೇಕು. ಈ ಅಲೋವೆರಾ ಜ್ಯೂಸಿಂದ ಬಾಡಿ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ. ನಮಗೂ ಹೆಲ್ತಿ ಸ್ಕಿನ್ನು, ಹೆಲ್ತಿ ಹೇರ್ ಇರುತ್ತೆ, ಮತ್ತು ಡೈಜೆಷನ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಡೈಲಿ ನೀವು ಎದ್ದಿದ ತಕ್ಷಣ ಬಿಸಿ ನೀರು ಕುಡಿತೀರಲ್ವ, ಬಿಸಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಇದು ನೀವೇನು ಮಾಡಬೇಕು, ಡೈಲಿ ಈ ಥರ ಮಾಡ್ಕೋಬೇಕಂದ್ರೆ ನಮ್ಗೆ ಟೈಮ್ ಸಿಗಲ್ಲ. ಒಂದು ದಿವಸ ಯಾವಾಗನ್ನ ಫ್ರೀ ಇದ್ದವಾಗ ಒಂದಷ್ಟು ಲೀವ್ಸು ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಚಿಕ್ಕ ಚಿಕ್ಕ ಜೆಲ್ ಪೀಸಸ್ಗಳಾಗಿ ಟ್ಯಾಬ್ಲೆಟ್ಸ್ ಥರನೂ ಕಟ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಇದು ನೀಟಾಗಿ ತೊಳೆದ್ಬಿಟ್ರೆ ಕಹಿ ಏನಿರಲ್ಲ, ನೀಟಾಗಿರುತ್ತೆ. ಒಂದೆರಡು ಸತಿ ನೀರಲ್ಲಿ ತೊಳ್ಕೊಂಬಿಟ್ರೆ ಜೆಲ್ಲು ನಾರ್ಮಲ್ ನೀರು ಟೇಸ್ಟೇ ಇರುತ್ತೆ. ನೀರು ನಾವು ಹೇಗೆ ಕುಡಿತೀವೋ ಅದೇ ಟೇಸ್ಟ್ ಇರುತ್ತೆ, ಏನು ಒಂದು ಚೂರು ಕಹಿ ಇರಲ್ಲ. ಅಂದರೆ ನೀವು ಇದು ತೊಳೆದಿಲ್ಲದ ಹಂಗೆ ಬಾಯ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ. ಏನಂದರೆ ಇದರಲ್ಲಿ ಒಂದು ಗ್ರೀನ್ ಕಲರ್ ಜೆಲ್ ಬರುತ್ತೆ, ಅದನ್ನು ಕುಮಾರಿ ಜೆಲ್ ಅಂತಾರೆ. ಅದರಿಂದ ಒಬ್ರೊಬ್ರಿಗೆ ಗೊತ್ತಿಲ್ಲದ ಏನು ಮಾಡ್ತಾರೆ, ಇದನ್ನ ಹೀಗೆ ತಗೊಂಡು ಹಿಂಗೆ ಸ್ಕಿನ್ಗೆ ಹಾಕ್ಕೊತಾರೆ. ಅದು ಆಗ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಕಿನ್ ಎಲ್ಲ ರ್ಯಾಷಸ್ ಆಗುತ್ತೆ. ಆ ರ್ಯಾಷಸ್ ಗೊತ್ತಿಲ್ಲದ ಹಾಕ್ತಾರೆ ಇಲ್ವಾ, ರ್ಯಾಷಸ್ ಆಗುತ್ತೆ. ನೀವು ಇದನ್ನೇ ತಗೊಂಡು ಈ ಥರ ಸಪ್ರೇಟಾಗಿ ಕ್ಲೀನ್ ಮಾಡಿಕೊಂಡು ಬ್ಲೆಂಡ್ ಮಾಡಿ ಜ್ಯೂಸ್ ಥರ ಮಾಡ್ಕೊಂಡು ಫೇಸ್ಗೆ ಹಾಕ್ಕೊಂಡ್ರೆ ತೊಳೆದ್ಬಿಟ್ಟು 2 ಸತಿ ನೀರಲ್ಲಿ ಏನೂ ರ್ಯಾಷಸ್ ಆಗಲ್ಲ. 99% ಎಲ್ರಿಗೂ ಸೆಟ್ ಆಗುತ್ತೆ. 99 ಒಬ್ಬರು ಯಾರಿಗೋ ಒಬ್ರಿಗೂ ಸೆಟ್ ಆಗಲಿಲ್ಲ ಇರುತ್ತೆ, ಅದು ಕಾಮನ್. ಕೆಲವೊಂದು ಹೆರ್ಬಲ್ಸು ಒಬ್ರೊಬ್ರಿಗೆ ಸೆಟ್ ಆಗಲ್ಲ. ಹಾಗಾಗಿ ನಾವು ಎಲ್ರಿಗೂ ಸೆಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವು ಜನ ಗೊತ್ತಿಲ್ಲದ ಹಾಗೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ರ್ಯಾಷಸ್ ಆಗಿ ಅವ್ರು ನನಗೆ ಇದು ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಇದರಲ್ಲಿರೋ ಕುಮಾರಿ ಜೆಲ್ಲಿಂದ ಸ್ವಲ್ಪ ಕಹಿ ಬರುತ್ತೆ, ಒಂದೊಂದ್ಸತಿ ಸ್ಕಿನ್ಗೂ ರ್ಯಾಷಸ್ಸು ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನೀಟಾಗಿ ತಗೊಂಡು 1-2-3 ಸತಿ ತೊಳ್ಕೊಂಡ್ಬಿಟ್ರೆ ಆ ಕುಮಾರಿ ಜೆಲ್ಲೆಲ್ಲ ಹೋಗ್ಬಿಡುತ್ತೆ. ನಾನು ಇವಾಗ ಅಲೋವೆರಾ ಜೆಲ್ಲೆಲ್ಲ ನೀಟಾಗಿ ತಗೊಂಡು 2 ಟೈಮ್ಸ್ 3 ಟೈಮ್ಸ್ ನೀಟಾಗಿ ತೊಳ್ಕೊಂಡು ಆ ಗ್ರೀನ್ ಕಲರ್ ಜೆಲ್ ಅಂತ ಒಂದಿರುತ್ತೆ, ಅದಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಕಹಿ ಇದ್ರೆ ನಾವು ಕುಡಿಯೋಕ್ಕಾಗಲ್ಲಲ್ವ, ಹಾಗಾಗಿ ನಾನು ನೀಟಾಗಿ ತೊಳೆದ್ಬಿಟ್ಟು ಒಂದು 3 ಟೈಮ್ಸ್ ತೊಳೆದು ನೀಟಾಗಿ ಈ ಥರ ತಗೊಂಡಿದ್ದೀನಿ. ನೀವು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಡೀಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿನೂ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಹೀಗೆ ನಾರ್ಮಲ್ ಫ್ರಿಜ್ಜಲ್ಲಿ ಒಂದು ವಾರ ಸ್ಟೋರೇಜ್ ಇರುತ್ತೆ. ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಈ ಸೈಜು ಒಂದು ದಿವಸಕ್ಕೆ ಡೈಲಿ ಇಷ್ಟು ಪೀಸ್ ನಾವು ಕಟ್ ಮಾಡಿಕೊಂಡು ತಗೊಂಡ್ರೆ ಈ ಥರ ಪೀಸಸ್ ಒಂದೊಂದು ಡೈಲಿ ತಿಂದರೆ ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಇದು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಡೈಲಿ 1-2-3 ಸ್ಪೂನು ನೀರಿಗೆ ಹಾಕ್ಕೊಂಡು ಕುಡಿದ್ರೇನು ಇಲ್ಲ ಹಾಗೆ ಕುಡಿದ್ರೇನು ತುಂಬ ಹೆಲ್ತ್ಗೂ ಬೆನಿಫಿಟ್ ಇದೆ. ಇದು ನಾನು ಹೇಗೆ ಜ್ಯೂಸ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಇದು ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು, ಫೇಸ್ಗೆ ಟೋನರ್ ಥರ ಯೂಸ್ ಮಾಡ್ಕೋಬೋದು, ಸ್ಕಿನ್ಗೂ ಕ್ರೀಮ್ ಥರ ಮಾಡ್ಕೋಬೋದು, ಮತ್ತು ತಲೆಗೆ ಸಿರಮ್ ಥರನೂ, ಹೇರ್ ಫಾಲ್ಗೂ ಸಿರಮ್ ಥರನೂ ಯೂಸ್ ಮಾಡ್ಕೋಬೋದು. ಈ ಥರ ಬ್ಲೆಂಡರು ಇಲ್ಲ ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ, ಇಲ್ಲ ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಮಾಡ್ಕೋಬೋದು. ನನ್ನ ಹತ್ರ ಬ್ಲೆಂಡರು ಇದೆ, ಮಿಕ್ಸಿ ಇದೆ. ನಾನು ನಿಮ್ಗೆ ತೋರ್ಸಕ್ಕಂತ ಬ್ಲೆಂಡರಲ್ಲಿ ಮಾಡ್ತಿದ್ದೀನಿ. ನೀವು ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿಯಲ್ಲೂ ಹಾಕ್ಕೋಬೋದು. ಇವಾಗ ಈ ಥರ ನಾನು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಇದು ವೆರಿ ಫೋಮ್ ಥರ ಕಾಣ್ತಿದೆಲ್ವ, ಇದು ನೀವು ನಾರ್ಮಲ್ಗೆ ಬರಬೇಕಂದ್ರೆ ಇದು ನಾವು ಏನು ಮಾಡಬೇಕು, 70 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದು ಹೀಟ್ ಮಾಡಿಕೊಂಡ್ರೆ ನಿಮಗೂ ಪ್ರಾಪರ್ ಅಲೋವೆರಾ ಜ್ಯೂಸು ರೆಡಿ ಆಗುತ್ತೆ. ನಾನು ಇಂಡಕ್ಷನ್ ಸ್ಟವಲ್ಲಿ ಇದನ್ನು ಹೀಟ್ ಮಾಡ್ತಾ ಇದ್ದೀನಿ. ಏನಂದರೆ ಇದು ಕೀಪ್ ವಾಮಲ್ಲಿ ನನಗೂ 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರೇ ಬರುತ್ತೆ. ಹಾಗಾಗಿ ನಾನು ಇವಾಗ ಇಂಡಕ್ಷನ್ ಸ್ಟವಲ್ಲಿ ನಾನು ಬಿಸಿ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಇಂಡಕ್ಷನ್ ಸ್ಟವ್ ಇಲ್ಲ ಅಂದರೆ ನೀವು ನಾರ್ಮಲ್ ಸ್ಟವ್ ಮೇಲೆ ಡಬಲ್ ಬಾಯ್ಲಿಂಗ್ ಮಾಡ್ಕೋಬೋದು. ಇವಾಗ ನಾನು ಇದು 60 ಡಿಗ್ರಿ ಸೆಲ್ಸಿಯಸ್ ಹೀಟಲ್ಲಿ ಹೀಟ್ ಮಾಡ್ಕೊಂಡಿದ್ದೀನಿ. ಇದು ಹೀಟ್ ಆಗಿದೆ, ನಮ್ಗೆ ಬೇಕಿದ್ದಷ್ಟು. ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು
ಇನ್ನೊಂದು ಪಾತ್ರೆಗೆ ಸೋರಿಸ್ಕೊತೀನಿ. ಅವಾಗ ನಿಮಗೂ ಪ್ಯೂರ್ ಅಲೋವೆರಾ ಜ್ಯೂಸ್ನ ನೋಡ್ಬೋದು. ಇಷ್ಟು ಪ್ಯೂರ್ ಆಗಿದೆ. ನೀವು ಟೈಮ್ ಇದ್ದರೆ ವೀಕ್ಲಿ ಒನ್ಸ್ ಮಾಡ್ಕೊಂಡು ನಾರ್ಮಲ್ ಫ್ರಿಜ್ಜಲ್ಲಿ 2-3 ಸ್ಪೂನ್ಸು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಹಾಗೇನೂ ಕುಡಿಬೋದು. ಇಲ್ಲ ನಿಮಗೂ ಜಾಸ್ತಿ ಅಲೋವೆರಾ ಸಿಕ್ಕಿದ್ರೆ ಅಂದ್ಕೊಳ್ಳಿ, ಈ ಥರ ಜ್ಯೂಸ್ ಮಾಡಿಬಿಟ್ಟು ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕ್ಬಿಟ್ಟು ಐಸ್ ಕ್ಯೂಬ್ಸ್ ಮಾಡಿ ನೀವು ಮಿನಿಮಮ್ 1 ಮಂತ್ 2 ಮಂತ್ಸ್ 3 ಮಂತ್ಸ್ ಅಂದ್ರೂ ಸ್ಟೋರ್ ಮಾಡ್ಕೋಬೋದು. ನೀವು ಡೈಲಿ ಸೈಜ್ ದೊಡ್ಡದಾದರೆ 1 ಕ್ಯೂಬ್ ಹಾಕ್ಕೋಬೋದು, ಚಿಕ್ಕದಿದ್ರೆ 2 ಕ್ಯೂಬ್ಸ್ ಹಾಕ್ಕೊಂಡು ಡೈಲಿ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೂಲಾಗಿ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ರೂಮ್ ಟೆಂಪ್ರೇಚರ್ ಬಂದಮೇಲೆ ನಾವು ಅದನ್ನು ಕುಡಿಬೋದು. ಆ್ಯಕ್ಚುಲಿ ಅಲೋವೆರಾ ಜ್ಯೂಸು ನಿಮಗೂ ನೀರು ಟೇಸ್ಟೇ ಇರುತ್ತೆ. ಆಗೂ ನಮ್ಗೆ ಕುಡಿಯೋಕ್ಕೆ ಕಷ್ಟ ಆಗತ್ತಂದರೆ ನೀವು ಇದರಲ್ಲಿ ಲೆಮನು ಹನಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಡೇಟ್ ಸಿರಪ್ ಇರುತ್ತೆ, ಡೇಟ್ ಸಿರಪ್ಸೂ ಹಾಕ್ಕೋಬೋದು. ಏನಂದರೆ ಅದರಿಂದ ಇನ್ನೂ ನಮ್ಗೆ ಐರನ್ ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ಅದು ಇಲ್ಲ ಅಂದರೆ ಪಾಮ್ ಶುಗರ್ ಅಂತ ಸಿಗುತ್ತೆ, ಅದು ಬಾಡಿಗೆ ತಂಪು ಕೊಡುತ್ತೆ. ಅದು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಗೇನೂ ಕುಡಿಬೋದು. ಇಲ್ಲ ಪ್ಲೇನಾಗಿ ಕುಡಿದ್ರೆ ಇನ್ನೂ ಒಳ್ಳೆಯದು. ನಿಮಗೆ ಕುಡಿಯೋಕ್ಕೆ ಆಗಲ್ಲ ಅಂತ ಏನಾನ ಇದ್ದರೆ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇದು ಕುಡಿಯೋದ್ರಿಂದ ಏನೇನು ಬೆನಿಫಿಟ್ ಅಂತ ನಾನು ಆಗಲೇ ಹೇಳಿದ್ದೆ ಅಲ್ವಾ. ಮತ್ತು ಡೈಜೆಷನ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ, ಹೆಲ್ತಿ ಸ್ಕಿನ್ ಹೆಲ್ತಿ ಹೇರ್ ಬರುತ್ತೆ, ಮತ್ತು ವೆಯ್ಟ್ ಲಾಸ್ದು ಕಂಟ್ರೋಲ್ ಮಾಡ್ಕೋಬೋದು, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೋಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಮತ್ತು ವೈಟಮಿನ್ ಎ ಇದೆ, ವೈಟಮಿನ್ ಇ ಇದೆ, ವೈಟಮಿನ್ ಸಿ ಇದೆ, ವೈಟಮಿನ್ B12. ಇಷ್ಟು ವೈಟಮಿನ್ಸು ನ್ಯಾಚುರಲಾಗಿ ನಮ್ಗೆ ಸಿಗ್ತಾ ಇದೆ ಅಲ್ವಾ. ಇನ್ಯಾಕೆ ತಡೆ, ಇದೇ ಥರ ನೀವು ನಿಮ್ಮ ಮನೇಲಿ ಅಲೋವೆರಾ ಜ್ಯೂಸ್ ಮಾಡ್ಕೊಂಡು ಡೈಲಿ ಕುಡೀರಿ, ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ನೀವು ಇದೇ ಥರ ಮಾಡಿ ನಿಮ್ಮ ಮನೇಲಿ ಕುಡಿತೀರಲ್ವಾ. ಹಾಗಾದರೆ ನಮ್ಮ ವನಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು.